ಪಾರ್ಸಲ್ ರೆಡಿ ಐತೆ. ರೋಡ್ ರೆಡಿ ಮಾಡೋರು ಎಷ್ಟು ಶ್ರಮಜೀವಿಗಳಿದೆ. ಇದು ನಮ್ಮ ದೇಶ ಅಂದ್ರೆ. ಗೈಸ್ ಫೈನಲಿ ಅವ್ರ ಊರಿಗೆ ಬಂದಿದ್ದೀನಿ. ಹಲೋ ಗೈಸ್, ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಸ್ವಾಗತ, ಬ್ಯೂಟಿಫುಲ್ ಸುಸ್ವಾಗತ ಗೈಸ್. ಗೈಸ್ ಇವಾಗ ನಾನು ಎಲ್ಗೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ನಿಮ್ದು ಗಿಫ್ಟ್ ಪಾರ್ಸಲ್ ಇದೆ. ಈ ಗಿಫ್ಟ್ ಪಾರ್ಸಲ್ನ ಒಬ್ಬ ಪರ್ಸನ್ಗೆ ಇವತ್ತು ಕೊಡೋಕೆ ಅಂತ ಹೋಗ್ತೀನಿ. ಸುಮಾರು ದಿವಸನೇ ಆಯ್ತು ತಂದಿಟ್ಟು, ಬಟ್ ಅಲ್ಲಿ ವರ್ಕ್ ಆಗಿರ್ಲಿಲ್ಲ, ಅದಕ್ಕೆ ಈಗ ಇವತ್ತು ಹೋಗ್ತಾ ಇದ್ದೀನಿ. ಗೈಸ್ ಯಾವಾಗ ಎಲ್ಲೆಲ್ಲಿ ಅಂತ ಹೋಗೋದು ಅಂತ ತೋರಿಸ್ತೀನಿ, ಮತ್ತೆ ಎಲ್ಲಿ ಅಂತ ಯಾರು ಕೊಡ್ತಾ ಇದೀನಿ ಅನ್ನೋದು ಸುದ ಹೇಳ್ತೀನಿ. ಫಸ್ಟ್ ಈಗ ಇದನ್ನ ತಗೊಂಡು ನಾವು ಇಲ್ಲಿಂದ ಹೊರಡೋದ. ಲೆಟ್ಸ್ ಗೋ ಗೈಸ್. ಗೈಸ್ ಈಗ ನಾನು ಪ್ರಿಯಾಪಟ್ನ ಎಕ್ಸಿಟ್ ಆಗ್ತಾ ಇದ್ದೀನಿ. ಒಟ್ಟಾಗಿ ಈಗ ಕರ್ನಾಳಿ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಗಿಫ್ಟ್ ಬಾಕ್ಸ್ ತಗೊಂಡು ಒಂದು ಬ್ಯಾಗ್ ಒಳಗೆ ಹಾಕ್ತಿದ್ದೀನಿ. ಬ್ಯಾಗಿಂದ ನಾ ತಗೊಂಡು ಹೋಗೋಣ ಅನ್ಕೊಂಡೆ, ಬಟ್ ಅದು ಆಗಿಲ್ಲ. ಅದಕ್ಕೇನೆ ನಿಮಗೆ ಬ್ಯಾಗ್ ಹಾಕಿ ಹಿಂಗೆ ಇಟ್ಕೊಂಡಿದ್ದೀನಿ ರೋಡಲ್ಲಿ. ಗೈಸ್ ಇನ್ನೊಂದೇನು ಅಂತಂದ್ರೆ, ಅವ್ರು ಕರೆಕ್ಟ್ ಆಗಿ 6:05 ಹಿಂಗ್ ಬರ್ತಾರಂತೆ. ಹಿಂಗಾದ್ರೆ ಅವ್ರಿಗೆ 6:15 ಅಂತಂದ್ರೆ ಗಿಫ್ಟ್ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ರಿಟರ್ನ್ ಆದ್ರೆ 9 ಗಂಟೆ ಆಗ್ಬೋದು ರಿಟರ್ನ್ ಮನೆ ಬರೋದಾದ್ರೆ. ಆಯ್ತು ಬಿಡು, ಸೇವೆಸ್ ಇರ್ಲಿ, ತೊಂದರೆ ಇಲ್ಲ. ಅವ್ರಿಗೆ ಇಲ್ಲ ಅಂತಂದ್ರು ಯಾವಾಗಾದ್ರೆ 15 ದಿನ ಆಗಿರ್ಬೋದು ಅನ್ಕೋತೀನಿ. 15 ದಿನ ಆಗೈತಿ. 15 ದಿನದಿಂದ ಅವರು ಅಲ್ಲಿ ಹೋಗೋದು, ಕ್ರಿಕೆಟ್ ಟೂರ್ನಮೆಂಟ್, ಅದೇ ನಮ್ಮ ಮಿನಿಸ್ಟರ್ ಟೂರ್ನಮೆಂಟು ಅದೆಲ್ಲ ಇತ್ತು. ಹಂಗಾಗಿ ಅವ್ರನ್ನ ನಾನು ಡಿಸ್ಟರ್ಬ್ ಮಾಡಕ್ ಹೋಗಿಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಅವರು ಬರ್ಲಿ, ಬಂದಾಗ ಫ್ರೀ ಆದಾಗ ಹೋಗ್ತಾ ಇತ್ತು ಅಂತ ಸುಮ್ಮನಿದ್ದೆ. ಐವತ್ತು ತಂಗಿದ್ರು ಮನೇಲೈತೆ, ಹಂಗಾಗಿ ಹೋಗ್ಬಿಡೋದ್ನ ಗಿಫ್ಟ್ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ತೇಜು ಬ್ರೋ ಕಾಲ್ ಮಾಡಿ, ತೇಜು ಬ್ರೋ ಫೋನ್ ಮಾಡ್ಬಿಟ್ಟು ಅವ್ರು ಕರೆಕ್ಟಾಗಿ 6 o'clock ಬರ್ತಾರೆ ಬ್ರೋ ಅಂತ ಹೇಳಿದ್ರು. ಅದಕ್ಕಾಗಿ ಈಗ ಅವ್ರ ಮನೆ ಕಡೆ ಹೊರಟಿದ್ದೀನಿ. ಬನ್ನಿ ಗೈಸ್, ಈಗ ಹೋಗೋದಾರಲ್ಲಿ ಗಾಡಿಗೆ ಫಸ್ಟ್ ಫ್ಯೂಯಲ್ ಹಾಕ್ಸ್ಬೇಕು. ಫ್ಯೂಯಲ್ ಹಾಕ್ಸ್ಕೊಂಡು ಅಷ್ಟು ಹೋಗೋಣ ಗೈಸ್. ಮಾತ್ರ ನಮ್ಗೆ ಗೊತ್ತಿರೋರು ಅವಾಗ, ಅಂದ್ರೆ ನಮ್ಮ ಹುಣಸೂರು ಬಾಯ್ ಸೈಡ್ ಆಯ್ತು. ಹುಣಸೂರು ಬಾಯ್ ಸೈಡ್ ನೋಡ್ಕೊಂಡು ಮಾತಾಡ್ಸ್ಬೇಕು. ಅಲ್ಲಿಂದ ಅಲ್ಲಿ ಹೋಗೋಣ, ಅವ್ರ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಅವ್ರ ಕೈಲಿ ಗಿಫ್ಟ್ನ ಓಪನ್ ಮಾಡಿಸ್ಬಿಟ್ಟು ಅವ್ರಿಗೂ ಕೊಟ್ಬಿಟ್ಟು ಬರೋಣ ಗೈಸ್. ಇವತ್ತು ನಿಮ್ಗೆ ಎಷ್ಟಾಗಿರುತ್ತೆ ಗೈಸ್. ಲೆಟ್ಸ್ ಗೋ. ರೋಡ್ ಬೇರೆ ಮಾಡ್ತಾ ಇದಾರೆ, ಹಿಂಗಾಗಿ ಹೆವಿ ಟ್ರಾಫಿಕ್ ಇರುತ್ತೆ ಗೈಸ್. ಅವ್ರ ಈಗ ನಮ್ಮ ಕಡೆ ಹೋಗ್ತಾ ಇದೀವಿ. ಯಾರು ಎಷ್ಟು ಹೀಟು ಅಂತಂದ್ರೆ ಹೀಟ್ ಅದ. ರೋಡ್ ರೆಡಿ ಮಾಡೋರು ಎಷ್ಟು ಶ್ರಮಜೀವಿಗಳಿರುತ್ತೆ. ಸಿಕ್ಕಾಪಟ್ಟೆ ಜನ. ಎಷ್ಟು ಅವರು ಏನು ಅಂತ ಅಂದ್ರೆ ಅವ್ರು ಅದೇ ಲೈಫ್, ರೋಡ್ ಹಾಕೋದು, ರೋಡ್ ರೆಡಿ ಮಾಡೋದು ಇದೆ. ಆದ್ರೂ ಅವ್ರು ಸಿಕ್ಕಾಬಿಟ್ಟು ಹೀಟಲ್ಲೇ ಇರ್ತಾರೆ. ಅವ್ರೆ ಆ ಹೀಟಿಂದ ಇರೋ ಜೊತೆ ಇದು ಮಾಡ್ಕೋಬೇಕು ಅಂತಂದ್ರೆ ಅವರು ತುಂಬಾ ಕಷ್ಟಪಡ್ತಾರೆ. ಓಕೆ ಗೈಸ್, ಈಗ ಹುಣಸೂರ್ಗೆ ಬಂದೆ. ಈಗ ಹುಣಸೂರು ಬಾಯ್ ಸೈಡ್ ರೋಡಲ್ಲೇ ಇದ್ದೀನಿ. ಹುಣಸೂರು ಬಾಯ್ ಸೈಡ್ ಅಲ್ಲಿದೆ. ಈಗ ಓಪನ್ ಆಯ್ತಲ್ಲ ಅಂತ ಗೊತ್ತಿಲ್ಲ. ಗೈಸ್ ಓಪನ್ ಆಗೈತೆ ಅಂಗಡಿ, ನೋಡ್ಬೋದು. ಯಾರವ್ರು ಏನು ಅಂತ ಒಂದು ಗೊತ್ತಿಲ್ಲ. ಬನ್ನಿ ಅವ್ರ ರಿಯಾಕ್ಷನ್ ಹೆಂಗೆ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡೋಣ ಈಗ. ಗೈಸ್ ನಾನು ನೋಡಿದ ಮಟ್ಟಿಗೆ ರೋಡಲ್ಲಿ ಹೋಗೋರಿಗೆ ಎಲ್ಲರಿಗೂ ಪೆಟ್ರೋಲ್ ಕೊಡೋದು ಮತ್ತು ಇದ್ರದ್ದು ಕೊಡೋದೆಲ್ಲ ಮಾಡ್ತಿದ್ರು. ಹಂಗಾಗಿ ನಾನು ಇವತ್ತು ರೋಡಲ್ಲಿ ಹೋಯ್ತಾ ಇರ್ಬೇಕಾದ್ರೆ ಒಂದು ಗಾಡಿನ ತೊಳ್ಕೊಂಡ್ ಬರ್ತಾ ಇದ್ರು ತುಂಬಾ ದೂರದಿಂದ. ನಾನು ಅದಕ್ಕೆ ಪಕ್ಕದಲ್ಲಿ ಇನ್ನೂ 2 ಕಿಲೋಮೀಟರ್ ದೂರದಲ್ಲಿ ಇದೆ ಪೆಟ್ರೋಲ್ ಬಂಕ್ ಅಂದ್ರು. ಹಂಗಾಗಿ ಅವ್ರಿಗೆ ಟವ್ ಮಾಡ್ಕೊಡ್ತೀನಿ ಗೈಸ್. ನಾನು ಯಾವ ಥರದ್ದು ಕಂಟೆಂಟ್ಗೋಸ್ಕರ ಮಾಡ್ತಾ ಇಲ್ಲ, ಇದು ಬರೀ ನಾನು ಹೋಗೋ ರೋಡಲ್ಲಿ ಯಾರು ಹೆಲ್ಪ್ ಮಾಡಬೇಕು ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು ಗೈಸ್, ಅಷ್ಟೇ. ಅದನ್ನ ಬಿಟ್ಟು ಜನ ಏನು ಹೇಳ್ತಾರೆ ಅಂತಂದ್ರೆ, ಇವನು ಸುಧಾ ಮಾಮೂಲಿ ಇನ್ಸ್ಟಾಗ್ರಾಮ್ ನಡೀತಾರಂತ ಪೆಟ್ರೋಲ್ ಕೊಡೋದ್ರ ಬಗ್ಗೆ ಮಾಡ್ತಾರಲ್ಲ ಅದೇ ರೀತಿ ಅಂತ ಅನ್ಕೋತಾರೆ, ಬಟ್ ಆ ರೀತಿ ಅಲ್ಲ ಗೈಸ್. ಓಕೆ ಗೈಸ್ ಫೈನಲಿ ಅವ್ರ ಊರಿಗೆ ಬಂದಿದ್ದೀನಿ.
ಈಗ ಅವ್ರು ಬರೋದು 6 ಗಂಟೆಗೆ ಅಂತ ಹೇಳಿದ್ರು. ಬಟ್ ನಾನೀಗ ಆಲ್ರೆಡಿ ಟೈಮು 5:45 ಆಗೈತೆ. ಇನ್ನೂ ಅವ್ರು ಬಂದಿಲ್ಲ ಅನ್ಸುತ್ತೆ. ನೋಡುವ, ಅವ್ರ ಮನೆ ಹತ್ರ ಹೋಗಿ ನೋಡುವ ಗೈಸ್, ಬಂದವರೇ ಇಲ್ಲ ಅಂತ ಗೊತ್ತಿಲ್ಲ. ಬಟ್ 6 ಗಂಟೆಗೆ ಬರ್ತೀನಿ ಅಂದ್ರು. ಇನ್ನೂ 1/4 ಗಂಟೆ ಟೈಮ್ ಐತೆ. 4:45 ಈಗ. ನೋಡೋಣ, ವೆಯ್ಟ್ ಮಾಡ್ಬೇಕು ಅದಕ್ಕೋಸ್ಕರ ಈಗ. ಲೆಟ್ಸ್ ಗೋ. ಈ ಜಾಗ ನೋಡ್ರೆ ನಿಮ್ಗೆ ಗೊತ್ತಾಗ್ಬೋದು ಯಾರ್ದು ಅಂತ, ಯಾರ ಮನೆ ಅಂತ. ಗೈಸ್ ಅವ್ರ ಮನೆ ಹತ್ರ ಹೋಗಿದೆ, ಅಲ್ಲಿ ಬಂದಿಲ್ಲ. ಅದಕ್ಕೆ ಇಲ್ಲೆಲ್ಲಾರ ಕ್ರಿಕೆಟ್ ಆಡ್ತಾರ ನೋಡ್ಕೊಂಡು ಜೊತೆ ಸೇರ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕು. ಬಟ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಯಾರು ಕ್ರಿಕೆಟ್ ಆಡ್ತಾ ಇಲ್ಲ. ನೋಡ್ಬೇಕು, ಎಲ್ಲ ಆಡ್ತಾರೆ ಯಾರೋ ಸ್ಟೂಡ್ಗಿಲ್ ಇಲ್ವೋ, ಗ್ರೌಂಡೇ ಇಲ್ವೋ ಗೊತ್ತಾಗ್ತಾ ಇಲ್ಲ. ನಾನು ಇವ್ರವ್ರಿಗೆ ಬಂದ್ಮೇಲೆ ಫಸ್ಟ್ ಟೈಮು ಈ ಕಡೆ ಸೈಡ್ ಬಂದಿರೋದು. ನೋಡೋ, ಎಲ್ಲರ ಗ್ರೌಂಡ್ ಇದ್ದು ಆಡ್ತಾ ಇದ್ರೆ ಅವ್ರ ಧ್ವಜ ಸೇರ್ಕೊಂಡು ಆಡುವ. ಮೀಟರ್ ಬೇಕು. ಲೆಟ್ಸ್ ಗೋ. ಬರೋ ಗಂಟೆ ವೆಯ್ಟ್ ಮಾಡ್ಬೇಕು ಒಟ್ನಲ್ಲಿ. ಹೋಗಿ ಬಂದ್ಬಿಡಿ, ಅಲ್ಲಿ ಟೈಮ್ ಪಾಸ್ ಮಾಡು. ಗೈಸ್, ಅಪ್ಪಾಜಿ ಅಣ್ಣ ಅಂತ ಇವರು ಶರತ್ ಬ್ರೋ ವ್ಲಾಗ್ ಅಲ್ಲೆಲ್ಲ ಬಿಡ್ತಾರೆ, ಅಪ್ಪಾಜಿ ಅಣ್ಣ ಅಂತ. ಈಗ ಹಿಂಸೆ ಅಲ್ವಾ? ಅರೆ ನಾನು ಸ್ವಲ್ಪ ಐತೆ ಅಷ್ಟೆಲ್ಲ ಮೈ ಇರೋದು. ಅದೇ ಏನಪ್ಪ ಜನ ಸಮಾಚಾರ? ಹೋಗಿದ್ದ ಟೈಮ್ ಪಾಸ್ ಮಾಡ್ತಾನೆ ಅಂತ ಬರ್ಬೇಕು, ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಈಗ ತೇಜಬ್ರು ಮತ್ತೆ ಫೋನ್ ಮಾಡ್ತೀನಿ. ಹೇಳಕ್ಕಾಗಲ್ಲ ಯಾವ ಟೈಮ್. ಇಲ್ಲ, ಫೋನ್ ಮಾಡಿದ್ರು, ತೇಜಸ್ ಅವ್ರು ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ಕೆ ಇಲ್ಲ 6 ಗಂಟೆ ಕರೆಕ್ಟ್ ಆಗಿ ಬರ್ತೀನಿ ಅಂತ ಹೇಳವ್ರೆ. ನೋಡ್ಬೇಕು. ಗೈಸ್, ಅಪ್ಪಾಜಿ ಅಣ್ಣ ಅವ್ರು ಸಿಕ್ಕಿದ್ರು. ಅಪ್ಪಾಜಿ ಅಣ್ಣ ಇನ್ನೊಂದು ಕೇಳೋದು ಮಾಡ್ಕೊಂಡೆ, ಅಪ್ಪಿ ಅವ್ರ ಮನೆಯಲ್ಲಿ ಅಂತ ಹೇಳಿ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡುವ. ಅವರು ಅವ್ರದ್ದು ನಾನು ನೋಡಿಲ್ಲ. ಬಟ್ ಶರತ್ ಬ್ರೋ ಮನೆಗೆ ಆಗ್ಬಿಟ್ಟು ಅದೇ ಕತ್ಲೆ ಆಗುತ್ತದೆ. ಅವನ ಕೇಳದ ಅವ್ರ ಮನೆ ಇಲ್ಲಿ ಅಂತ ಕೇಳ್ಕೊಂಡು ಸಿಕ್ಕಿದ್ರೆ ಮಾತಾಡ್ಸಕ್ಕಾಗತ್ತಾ ನೋಡುವ. ಲೆಟ್ಸ್ ಗೋ. 2,000 years later. ಗಾಯ್ಸ್, ಪಕ್ಕದೂರಲ್ಲಿ 20 ಗಂಟೆ ಕ್ರಿಕೆಟ್ ಆಡ್ಕೊಂಡು ಈಗ ಮತ್ತೆ ಅವ್ರ ಮನೆಗೆ ಹೋಗ್ತಾ ಇದೀನಿ. ಟೈಮ್ ಆಲ್ರೆಡಿ ಎಷ್ಟಾಯ್ತಾ ಗೊತ್ತಿಲ್ಲ, ಒಂದು 7 ಗಂಟೆ ಮೇಲಾಗಿರ್ಬೇಕು. ಬಂದಿರ್ಬೋದು ಅನ್ಕೋತೀನಿ. ನೋಡೋದ ಗೈಸ್, ನೋಡ್ಬಿಟ್ಟು ಗಿಫ್ಟ್ ಹೋಗ್ಬಿಟ್ಟು ಓಪನ್ ಮಾಡಿಸ್ಬಿಟ್ಟು ಬರುವ ಗೈಸ್. ಲೆಟ್ಸ್ ಗೋ ಗೈಸ್. ಲ್ಯಾಟ್ರಿ ಗೈಸ್, ನಾನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಕನ್ಸರ್ನ್ ಇಲ್ಲೇ ಅವರಂತೆ ಮಾತಾಡ್ಸುವ. ಚೆನ್ನಾಗಿದ್ದೀರಾ? ನಾನ್ ಸೂಪರ್ ಆಗಿದ್ದೀನಿ ಬ್ರೋ, ನೀವ್ ಚೆನ್ನಾಗಿದ್ದೀರಾ? ಸೂಪರ್ ಬ್ರೋ, ನಾನು ಸಿಕ್ಕಾಬಿಟ್ಟೆ. ಇಲ್ಲಿಲ್ಲ ಬ್ರೋ. ಗೈಸ್, ಇವಾಗ ಶರತ್ ಬ್ರೋ ಮನೆಗೆ ಬಂದಿದ್ದೀನಿ. ಅವ್ರ ಕೈಲಿಗ ಅವ್ರ ಮನೇಲಿ ಒಂದು ಗಿಫ್ಟ್ ಅಂತ ತಗೊಂಡಿದ್ವಲ್ಲ, ಆ ಗಿಫ್ಟ್ ನ ಉಳಿಸಿದ್ದೀನಿ. ಅದನ್ನ ಎಲ್ಲಿಂದ ಹುಡುಕ್ಬೇಕು ನೀನ್ ಹೇಳ್ಬಾರ್ದು, ಆಯ್ತಾ? ಗೈಸ್, ಹುಡುಕ್ಸುವ, ಸ್ವಲ್ಪ ಬಿಸಿ ಅದಾರೆ, ಮೆಸೇಜ್ ಮಾಡ್ತಾರಂತೆ. ಅದಾದ್ಮೇಲೆ ಹುಡುಕ್ಸುವ ಗೈಸ್, ಎಲ್ಲಿ ಮಡಗಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತು, ಮತ್ತೆ ಆ ಚಿಂಟು ಗೊತ್ತು. ನಾವಿಬ್ರು ಹೇಳಲ್ಲ, ಅವರೇ ಹುಡುಕ್ಸ್ಬೇಕು. ನೆಕ್ಸ್ಟ್ ಗೈಸ್, ನೋಡೋದ ಯಾವ ತರ ಹುಡುಕ್ತಾರೆ ಶರತ್ ಬ್ರೋ ಅಂತ. ಗೈಸ್, ನಿಜರು ಶರತ್ ಬ್ರೋ ಗೊತ್ತಿಲ್ಲ ಅಂತ ಇದ್ ಮಾಡ್ತಾರೆ. ನೋಡ್ಬೇಕು, ಅವ್ರಿಗೆ ಗೊತ್ತಿಲ್ಲ ಅಂತ ಇದ್ ಮಾಡ್ತಾರೆ. ಹುಡುಕ್ಸುವ ಹಿಂಗಿದೆ ಯಾವ ತರ ಹುಡುಕ್ತಾರೆ ಅಂತ. ಗೈಸ್, ಹುಡುಕ್ತಾರ ಈಗ. ನೀವೆಲ್ಲ ಹುಡ್ಕೋತೀವಿ, ನಿಮ್ ಮನೆ ಪೂರ್ತಿ. ಇಲ್ಲ, ಈ ಕಡೆ ಇಷ್ಟು ಮಾತ್ರ. ಹಾ, ಈಗ ಮಲ್ಲ ನಿಮ್ ಮನೆ ಪುಟ್ಟಿ ಆದ್ರೆ, ಬಟ್ ಮನೇಲಿ ಒಳಗಡೆ ಇಲ್ಲ, ಹೊರಗಡೆ ಅನ್ಕೋತೀನಿ. ಒಳಗಡೆ ಹೊರಗಡೆ 2 ಕಡೆ ಹುಡುಕ್ಬೋದ್ರೆ ನಡೀತದೆ. ಹೆಂಗ್ ಹೇಳು ಬ್ರೋ, ಇಲ್ಲಿ ಅದು ಇಷ್ಟ ಐಟಮ್ ಅಲ್ಲ ಬ್ರೋ? ದೊಡ್ಡದೇನಾ? ಹಾ, ಸ್ವಲ್ಪ ದೊಡ್ಡದು. ಆದ್ರೆ ಕಾರ್ ಒಳಗೆಲ್ಲ ಇಡೋ ಎಷ್ಟು ನಾವು ಇದಾಗಿಲ್ಲ ಬ್ರೋ. ನಿಮ್ ಕಾರ್ನ ಓಪನ್ ಮಾಡೋಷ್ಟು. ಅಮ್ಮ, ನಾನು ಅವತ್ತು ಬಂದಿನಲ್ಲಮ್ಮ, ನೀವು 5 ಪುಷ ಟೈಮ್ ಇದ್ ಮಾಡ್ತಾ ಇದ್ರಿ, ಫಂಕ್ಷನ್ ಎಲ್ಲ ಕ್ಲೀನ್ ಮಾಡ್ತಿದ್ರಿ, ಆ ಟೈಮಲ್ಲಿ ಬಂದಿದ್ನಲ್ಲ. ಕೈಸ್, ಬೇಲಿ ಗೀಲಿ ಎಲ್ಲಾನು ಹುಡುಕ್ತವ್ರೆ. ಹಾ, ನಾನು ಸಿಂಪಲ್ ಆಗಿ ಹೀಗೆ ಮಾಡ್ತಾ ಇದ್ದೀನಿ. ತೇಜ್ ಬ್ರೋ ಮೀಟ್ ಮಾಡಿದ್ಮೇಲೆ ಆಗ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ.
ಬ್ರೋ ಬಾಗ್ಲಾಕಿದಾರೆ ಬ್ರೋ ಅಲ್ಲ ಅಷ್ಟೊಳಗಡೆ ತಳ್ಳಕ್ಕಾಗಲ್ಲ. ಅಮ್ಮ ನೀವು ಕೈ ತೋರಿಸ್ತಾರೆ ಗೈಸ್, ಅಮ್ಮನ ಸೇರಿಸಿ ಇಬ್ರು ಅಮ್ಮ ಮಗ ಇಬ್ರು ಸೇರಿ ಹುಡುಕ್ತಾ ಇದಾರೆ, ಹೋಗ್ಬೇಕು ಸಿಗ್ತದ ಅಂತ. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗದೆ ಈ ವ್ಲಾಗ್ ಮಾತ್ರ. ಅನ್ಕೊಳಕ್ಕಿಂತನೂ ಸಿಕ್ಕಾಪಟ್ಟೆ ಸಖತ್ತಾಗೈತೆ ಎಸ್ ವ್ಲಾಗ್. ಅಮ್ಮನ ಸುದ ಕೈ ಜೋಡಿಸಿ ಹುಡ್ಕಕ್ ಆಗ್ತಿಲ್ಲ ಅಂದ್ರೆ ಬ್ರೋ ಎಲ್ಲಾರು ನಿಮ್ಗೆ ಏನೋ ಕೊಡ್ತಾ ಇರ್ತಾರೆ ಚಾಲೆಂಜು, ಬಟ್ ಈ ಚಾಲೆಂಜ್ ಸ್ವಲ್ಪ ಕ್ಯೂರಿಯಾಸಿಟಿ ಆಗೈತೆ. ಒಟ್ಟೆ ಸಾಕಾಗೈತಿಲ್ಲ ಸಮ ಹುಡುಕ್ಬಿಟ್ಟು ಅನ್ಸ್ಬಿಟ್ಟೈತೆ. ಅಮ್ಮ ಸಿಕ್ಕಿಲ್ಲ ಅಂದ್ರೆ ಅಮ್ಮ ಪ್ಲೀಸ್ ಪ್ಲೀಸ್ ಶರತ್ ಬ್ರೋ ಹುಡುಕ್ಬೇಕು ಅಷ್ಟೇನೆ ಅದನ್ನ. ಹಾ ಅಷ್ಟೇನೆ, ಹೂ ಗಿಡದಲ್ಲಿ ಎಲ್ಲ ಅಕ್ಕಪಕ್ಕದಲ್ಲಿ ಹುಡುಕಿದ್ರೆ ಸಾಂಗ್ ಹೇಳ್ಬಿಟ್ಟೆ. ಗೈಸ್ ಇವ್ರು ಹುಡ್ಕಲ್ಲ, ಆ ಅಮ್ಮನ ಕೈಲೇ ಹೇಳ್ಸ್ಬಿಡೋದ ಇಲ್ಲಿ ಅಂತ. ಹಾ ಹೋಗಿ ಬ್ರೋ ಆಯ್ತು, ನಿಮ್ಮ ಅಮ್ಮನಾರ ಹುಡುಕಿ, ನಿಮ್ಮ ಅಮ್ಮನೇ ನೋಡ್ಬಿಟ್ರು. ಇಲ್ಲ ಹುಡುಗ ಗೈಸ್ ಹುಡುಕ್ಬಿಟ್ರು, ಅಮ್ಮ ಹೇಳಿಕೆ ಸಿಕ್ಕಿದ್ದು, ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದೆ. ಬೇಡ ಓಪನ್ ಮಾಡ್ಬಿಡಿ, ಹೇಳಿ ಬ್ರೋ. ಫ್ಯಾಮಿಲಿ ಇಲ್ಲ ಬ್ರೋ, ನಾನು ಸಿಂಗಲ್. ಅಲ್ಲ ಬ್ರೋ, ಇನ್ನೂ ಗೆಸ್ ಮಾಡಿ ಬ್ರೋ. ಯಾರ ಬ್ಲಾಗ್ ನೋಡಿಲ್ಲ ನೀವು? ನೋಡಿಲ್ಲ ಅಂದ್ರೆ ಸಾಕಾಗಿರುತ್ತೆ ಇದು. ನಮ್ದು ನಾವ್ 5 ಜನ, ನಾವ್ ಮಿನಿಸ್ಟರ್ಸ್ ಟೀಮು, ಜೊತೆಗೆ ಇವರು ಒಂದ್ಸಲ ಇವ್ರದ್ದು ಮನೆ ಒಂದ್ ಫಂಕ್ಷನ್ ಹೋಗಿದೆ, ನಾವು ಅವಾಗ ತೆಗ್ಸ್ಕೊಂಡಿದ್ ಫೋಟೋ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ್ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಬ್ರೋ ಇದನ್ನ ಕೊಡಕ್ಕೆ ಇಲ್ಲಾಂದ್ರೆ 15 ದಿನ ಆಯ್ತು ಬ್ರೋ ನಿಮ್ ಮನೆಗ್ ಬರಕಾಗ್ದೇನೆ. ನೀವು ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಇಲ್ಲಿ ಅಂತಿದ್ರಲ್ಲ, ಹಂಗಾಗಿ ಬರಕಾಗಿರ್ಲಿಲ್ಲ. ಅದಕ್ಕೆ ಇವತ್ತು ಏನಾದ್ರು ಪರವಾಗಿಲ್ಲ, ಸಂಜೆ ಎಷ್ಟೋ ಸಿಕ್ಬಿಟ್ಟೆ ಕೊಡ್ಬೇಕು ಅನ್ಬಿಟ್ಟು ಇಲ್ಲಿ ಹುಡುಕೊಂಡು ಇಷ್ಟೊಂದು ಗಂಟೆ ಕಾಯಿ ಮನೆಗೂ ಕೊಟ್ಟಾರ. ಸೂಪರ್ ಬ್ರೋ, ಥ್ಯಾಂಕ್ ಯು ಸೊ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ A few moments later. ಗೈಸ್ ಶರತ್ ಅವ್ರಿಗೆ ಗಿಫ್ಟ್ ಕೊಟ್ಟು ಈಗ ನಾವು ಹೊರಡ್ತಾ ಇದೀವಿ. ನಮ್ಮ ಬ್ಯಾಗ್ ಮೇಲೆ ಇಟ್ಟಿದೆ, ಬ್ಯಾಗ್ ಎತ್ಕೊಂಡು ಗೈಸ್ ಲೆಟ್ಸ್ ಗೋ. ಗಾಡಿ ಎತ್ಕೊಂಡು ಹೋಗ್ಬೇಕು. ಬರ್ತೀನಿ ಅಮ್ಮ. ಬ್ರೋ ಬನ್ನಿ ಬ್ರೋ, ಪ್ರಿಯಾ ಬಣ್ಣಕ್ ಬಂದ್ರೆ ಮಿಸ್ ಮಾಡ್ದೇನೆ ಬನ್ನಿ ಪ್ಲೀಸ್. ಬಾಯ್ ಬಾಯ್ ಬ್ರೋ. ಹಾ ಓಕೆ ಬ್ರೋ. ಗೈಸ್ ಶರತ್ ಅವ್ರಿಗೆ ಗಿಫ್ಟ್ ಕೊಟ್ಟೆ, ಅವ್ರು ತುಂಬಾ ಪ್ರೀತಿ ಕೊಡ್ತಾರೆ, ತುಂಬಾ ಪ್ರೀತಿ ಕೊಡ್ತಾರೆ ಗೈಸ್. ಯಾರು ಬಂದ್ರು ಸುಧಾ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಾರೆ ಮನೆ ಹತ್ರ ಬಂದ್ರೆ, ನನಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಮಿನಿಸ್ಟರ್ ಟೀಮ್ ಅಂದ್ರೆ ನಾನು ತುಂಬಾ ಇಷ್ಟಪಡೋದು ಗೈಸ್. ನಾನು ಹೇಳೋದಲ್ಲ ಗೈಸ್, ಮಿನಿಸ್ಟರ್ಸ್ಗೆ 5 ಮುತ್ತುಗಳಿದ್ದಂಗೆ ಗೈಸ್ ಈ ಟೀಮು, ನನಗೆ ಅದೇ ತುಂಬಾ ಇಷ್ಟ. ಗೈಸ್ ಈಗ ನಾನೀಗ ಪಿರಿಯಾಪಣ್ಣ ಹೋಗ್ಬೇಕು. ಈಗ ಟೈಮ್ 1 ಗಂಟೆ 10 ಹತ್ರ ಇದೆ ಟೈಮು. ಈಗ ಹೊರಟ್ರು ಇಲ್ಲಾಂದ್ರೆ 9:30 10 ಆಗುತ್ತೆ. ಗೈಸ್ ತೊಂದರೆ ಇಲ್ಲ, ಇಷ್ಟು ಹೋಗ್ಬಿಟ್ಟು ಊರು ಹೋಗೋಣ ಗೈಸ್. ಬನ್ನಿ ಗೈಸ್ ಲೆಟ್ಸ್ ಗೋ. ಗೈಸ್ ನಾನು ಇನ್ನೊಂದೇನು ಅಂತಂದ್ರೆ, ಮಿನಿಸ್ಟರ್ಸ್ಗೆ ಏನಕ್ಕೆ ಗಿಫ್ಟ್ ಕೊಡ್ಬೇಕು, ಅವ್ರ ಜೊತೆ ನಿಜವಾಗ್ಲೂ ನಾನು ಅವ್ರನ್ನ ಯಾವ್ದು ಅನ್ಕೋಬೋದು, ಇವರು ಯೂಟ್ಯೂಬರ್ಸ್ನ ಇಟ್ಕೊಂಡು ಬೆಳೆಯಕ್ ನೋಡ್ತಾವನೆ ಅಂತ. ದಯವಿಟ್ಟು ಆ ಥರ ಅಂತ ತಪ್ಪು ಮಾತ್ರ ತಿಳ್ಕೊಬೇಡಿ. ಅವರು ಫ್ರೆಂಡ್ಸು ಅನ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ತೇಜು ಬ್ರೋನ ನಾನು ಫ್ರೆಂಡ್ಸ್ ರೀತಿನೇ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದು. ಹಂಗಾಗಿ ಮಿನಿಸ್ಟರ್ ಟೀಮ್ ಇರಲ್ಲ, ನನಗೆ ಫ್ರೆಂಡ್ಸ್ ಇದ್ದಂಗೆ. ಪ್ಲಸ್ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಅವರ ಫ್ರೆಂಡ್ ಆಗ್ಬೋದು, ಬಟ್ ನಾನು ಫ್ರೆಂಡ್ ಮಾಡ್ಕೊಳ್ಳೋದೈತಲ್ಲ ತುಂಬಾ ಕಷ್ಟ. ಅದಕ್ಕೇನೆ ಅವ್ರನ್ನ ನಾನು ನೀವು ಅನ್ಕೋಬಹುದು ಫೋಟೋ ಫ್ರೇಮ್ ಕೊಟ್ಟು ಮತ್ತೆ ಇನ್ನೊಂಥರ ಅವ್ರ ಜೊತೆ ಹತ್ರ ಆಗಿ ನೋಡ್ತಾ ಇದ್ದೀನಿ ಅಂತ ಯಾವ್ದೋ ಕಾರಣಕ್ಕೂ ತಿಳ್ಕೊಬಿಡಿ. ನಾನು ಜಸ್ಟ್ ಫಾರ್
ಅವ್ರು ನಮ್ಮ ಜೊತೆಗೆ ಬಂದಿರೋದಕ್ಕೆ ಅವ್ರಿಗೆ ನೆನಪಿರ್ಲಿ, ನಾವು ಫಾಲೋವರ್ಸು ಅನ್ನೋದು ನೆನಪಿರ್ಲಿ ಅವ್ರಿಗೆ. ಇಂಥವ್ರೊಬ್ರದ್ದು ಒಂದು ಫೋಟೋದಲ್ಲಿ ಮಿನಿಸ್ಟರ್ ಟೀಮ್ ಇದ್ದಾರೆ ಅಂದ್ರೆ ಆ ಫೋಟೋ ನೋಡಿದ್ರೆ ಅವರು ಖುಷಿ ಆಗ್ಬೇಕು. ಹಂಗಾಗಿ ನನಗೆ ಆ ಫೋಟೋನ ಮಾಡಿಸ್ಲೇಬೇಕು ಅಂದ್ಬಿಟ್ಟು ಮಾಡಿಸಿದ್ದು. ಹಂಗಾಗಿ ಅವ್ರಿಗೆಲ್ಲ ಕೊಡ್ಬೇಕು ಅಂತೈತೆ, ಕೊಟ್ಟೆ. ಆದ್ರೆ ಇದರಲ್ಲಿ ತುಂಬಾ ಕ್ಯೂರಿಯಾಸಿಟಿ ಏನು ಅಂತಂದ್ರೆ ತೇಜು ಬ್ರೋ, ನಿತ್ಯಶ್ರೀ, ಶರತ್ ಬ್ರೋ ಮತ್ತೆ ಸುದೀಪ್ ಬ್ರೋ 5 ಜನಗೂ ಕೊಟ್ಟೆ. ಬಟ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅಂದಿತ್ತು ನನಗೆ ಶ್ರೀ ಅವ್ರ ಮತ್ತೆ ಶರತ್ ಬ್ರೋ ಮೇಲೆ ಸಿಕ್ಕಾಪಟ್ಟೆ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಡ್ಸಿದ್ದು ಗೈಸ್. ಯಾಕೆ ಅಂತಂದ್ರೆ ಅವ್ರ ಬ್ಲಾಗ್ನ ಯಾವ್ದು ನಾನು ಗಿಫ್ಟ್ ಕೊಟ್ಟಿರೋಂಥ ಬ್ಲಾಗ್ ನೋಡಿಲ್ಲ. ಹಂಗಾಗಿ ಅದನ್ನ ವಚ್ಚಿಟ್ಟು ಹುಡುಕ್ಸೋದೈತಲ್ಲ, ಅದು ತುಂಬಾ ಕ್ಯೂರಿಯಾಸಿಟಿ ಆಗಿತ್ತು ಗೈಸ್. ಅದಕ್ಕೋಸ್ಕರ ನಾನು ಅದನ್ನ ಮಾಡಿದೆ. ಅವ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಓಕೆ ಗೈಸ್, ಲೆಟ್ಸ್ ಗೋ ಟು ದ ಹೋಮ್. 2,000 years later. ಗೈಸ್ ಫೈನಲಿ ಬ್ಯಾಕ್ ಟು ಹೋಮ್ ಗೈಸ್. ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಮತ್ತು ಗೈಸ್ ಶರತ್ ಬ್ರೋ ಮನೆಗೆ ಹೋಗಿ ಗಿಫ್ಟ್ ಕೊಟ್ಟು ಅವ್ರದ್ದು ಯಾವ್ದು ರಿಯಾಕ್ಷನ್ ಕೊಟ್ಟರು ಅಂದ್ಬಿಡೋದು ಕ್ಯಾಪ್ಚರ್ ಮಾಡಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ಇದಕ್ಕೆ ನನ್ನ ನೀರೆಲ್ಲ ಬರ್ತದೆ, ಗಾಡಿ ಟ್ರಾವೆಲ್ ಮಾಡಿದ್ವಿ. ಓಕೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬರ್ತಲ್ಲಿ ಸಬ್ಸ್ಕ್ರೈಬ್ ಆಗೋದು ಮರೆಯಕೋಬೇಡಿ ಅಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ಸಿಗೋವ್ರಿಗೆ ಹೇಳೋಕ್ಕಾಗದೆ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗುವ ಗೈಸ್.